ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ನಾಳೆಗೆ ಮುಂದೂಡಿಕೆ ಆಗಿದೆ ಅಂತಿದ್ದಾರೆ. ನಾಳೆನ ಯಾವಾಗ ವಿಚಾರಣೆ ಅಂತೂ ಮುಂದೂಡಿಕೆ ಆಗಿದೆ. ನಾಳೆಯೂ ಕೂಡ ವಾದವನ್ನ ಮಂಡಿಸೋದಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಹೇಳಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ನಾಳೆಯೂ ಕೂಡ ವಾದ ಮಂಡಿಸೋದಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ಮುಂದುವರಿಯುತ್ತೆ ಇದೆ. ದರ್ಶನ್ನ ಕ್ರೌರ್ಯವನ್ನ ಎಸ್ಪಿಪಿ ಅವರು ಬಿಚ್ಚಿಟ್ಟಿದ್ದಾರೆ ಕೋರ್ಟ್ನ ಮುಂದೆ, ನ್ಯಾಯಾಧೀಶರ ಮುಂದೆ. ಈಗಾಗಲೇ ಚಾರ್ಜ್ ಶೀಟ್ ನಲ್ಲೂ ಕೂಡ ಅದರ ಉಲ್ಲೇಖ ಇದೆ. ಬಟ್ ಎಸ್ಪಿಪಿ ಅವರು ಅದರ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಹೇಳ್ತಾ ಹೋಗಿದ್ರು. ಕಾರಣ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಿದ್ದು 1 ಸೆಂಟಿಮೀಟರ್ ಅಷ್ಟೇ ತಲೆ ಗಾಯ ಆಗಿರುವಂತದ್ದು ಅಂತೇಳಿ. ದೇಹದ ಮೇಲ್ಭಾಗದಲ್ಲಿ ಆಗಿರುವಂತಹ ಗಾಯಗಳ ಬಗ್ಗೆ ಉಲ್ಲೇಖವನ್ನ ಮಾಡಿರಲಿಲ್ಲ. 39 ಪ್ರಬಲವಾಗಿರುವಂತಹ ಗಾಯಗಳಿದೆ. ಪಕ್ಕೆಲುಬುಗಳು ಮುರಿದು ಶ್ವಾಸಕೋಶಕ್ಕೆ ಹೋಗಿ ಚುಚ್ಚುವ ಮಟ್ಟಕ್ಕೆ ಬಂದಿದೆ. ವೃಷಣ ಚೀಲಗಳನ್ನು ಒದ್ದಿದ್ದಾರೆ. ಅಲ್ಲಿ ರಕ್ತಸ್ರಾವವಾಗಿರೋದು ಇವೆಲ್ಲವೂ ಕೂಡ ಯಾವುದು ಹೇಳಿರಲಿಲ್ಲ. ಅದನ್ನ ಎಸ್ಪಿಪಿ ಅವರು ವಾದವನ್ನ ಮಂಡಿಸ್ತಾ ದರ್ಶನ್ ಕ್ರೌರ್ಯ ಹೇಗಿದೆ ಇದರಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದು ಇದೆಲ್ಲ ಪೊಲೀಸರು ಸೃಷ್ಟಿ ಮಾಡಿರುವಂಥದ್ದು, ಇದು ಅರೇಬಿಯನ್ ನೈಟ್ಸ್ ನ ಕಥೆಯಲ್ಲ ಅಂತ ವಾದವನ್ನ ಮಾಡಿದ್ದಾರೆ. ಅವರು ಮ್ಯಾಜಿಕ್ ಶೋ ಅಂದ್ರು, ಇವರು ಅರೇಬಿಯನ್ ನೈಟ್ಸ್ ನ ಕಥೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನಾಯ್ತು ಫೈನಲ್? ಈಗ ನಾಳೆಗೆ ಮುಂದೂಡಿಕೆ ಆಗಿದೆ, ಏನೆಲ್ಲ ಫೈನಲ್ ಕನ್ಕ್ಲೂಷನ್ಗೆ ಬಂದ್ರು ಅಂತ? ಅರುಣ್, ಇವತ್ತಿನ ಕೋರ್ಟ್ ಕಲಾಪದ ಅವಧಿ ಮುಗಿದಿದ್ರಿಂದ ನಾಳೆ ನಾನು ನನ್ನ ಪ್ರತಿವಾದವನ್ನು ಮಂಡನೆ ಮಾಡೋದಾಗಿ ಇದೀಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೋರ್ಟ್ನ ಗಮನಕ್ಕೆ, ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೂ ಮೊದಲು ಕೋರ್ಟ್ನಲ್ಲಿ ಏನಾಯಿತು ಅಂತೇಳಿ ನೋಡೋದಾದರೆ, ರೇಣುಕಾಸ್ವಾಮಿಯನ್ನು ಯಾವ ರೀತಿಯಾಗಿ ಹಲ್ಲೆ ನಡೆಸಿದ್ರು, ಆತನ ಪಕ್ಕೆಲುಬುಗಳು ಮುರಿದಿದ್ವು, 17 ಪಕ್ಕೆಲುಬುಗಳು ಮುರಿದಿದ್ವು, ಆತನ ಬಲಭಾಗದ ಪಕ್ಕೆಲುಬು ಮುರಿದು ಆತನ ಶ್ವಾಸಕೋಶಕ್ಕೆ ಚುಚ್ಚಿತ್ತು. ಅದಾದ ಬಳಿಕ ಆತನ ವೃಷಣಕ್ಕೆ ಒದ್ದಿದ್ರಿಂದ, ಆತನ ಮರ್ಮಾಂಗಕ್ಕೆ ಒದ್ದಿದ್ರಿಂದ ಆತನ ವೃಷಣದ ಚೀಲಗಳು ಹರಿದಿದ್ವು, ಅದರಲ್ಲಿ ರಕ್ತ ಸೋರ್ತಿತ್ತು, ಆತನ ತಲೆಗೆ ಬಲವಾದ ಪೆಟ್ಟುಗಳು ಬಿದ್ದಿದ್ವು, ಆತನ ತಲೆಯನ್ನು ಲಾರಿಗೆ ಗುಚ್ಚಿದ್ರು, ಆತನ ಎಡಭಾಗದ ಪಕ್ಕೆಲುಬುಗಳು ಮುರಿದಿದ್ವು. ಒಟ್ಟಾರೆಯಾಗಿ 39 ಗಾಯದ ಗುರುತುಗಳು ಆತನ ದೇಹದ ಮೇಲೆ ಪತ್ತೆಯಾಗಿದೆ. ಅದಾದ ಬಳಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆತ ಊಟ ಮಾಡಿದ 2 ಗಂಟೆಯ ಒಳಗಾಗಿ ಸಾವನ್ನಪ್ಪಿದ್ದಾನೆ ಅನ್ನೋ ವರದಿ ಬಂದಿದೆ. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲೋ ಅಥವಾ ಮಾರ್ಗ ಮಧ್ಯದಲ್ಲೂ ಎಲ್ಲೂ ಕೂಡ ಊಟವನ್ನು ಮಾಡಿರಲಿಲ್ಲ. ಯಾವಾಗ ಈತನ ಮೇಲೆ ಬಲವಂತವಾಗಿ ಹಲ್ಲೆಯನ್ನು ನಡೆಸಿದ್ರು, ಅದಾದ ಬಳಿಕ ಆತನಿಗೆ ಬಲವಂತವಾಗಿ ಊಟವನ್ನು ಕೂಡ ಮಾಡಿಸಿದ್ದಾರೆ. ಈ ಒಂದು ರಕ್ತ ಚರಿತ್ರೆ ಏನಿದೆಯಲ್ಲ, ಇದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಅರೇಬಿಯನ್ ನೈಟ್ಸ್ ಸ್ಟೋರಿ ಅಲ್ಲ ಇದು ರಕ್ತ ಚರಿತ್ರೆಯ ಭಾಗ ಅನ್ನೋ ಮಟ್ಟಿಗೆ ಎಸ್ಪಿಪಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮತ್ತು ಅರೇಬಿಯನ್ ನೈಟ್ಸ್ನ ಸ್ಟೋರಿಗಳಿದೆಯಲ್ಲ, ಅಲ್ಲೂ ಕೂಡ ಈ ತರಹದ ರಕ್ತ ಚರಿತ್ರೆ ಕಂಡು ಬರೋದಿಲ್ಲ ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ಹೇಳಿ ಇವತ್ತು ಕನ್ಕ್ಲೂಡನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಾಳೆ ಈ ಒಂದು ಎಸ್ಪಿಪಿ ಅವರ ಪ್ರತಿವಾದ ಏನಿದೆ ಇದು ಮುಂದುವರಿಯಲಿದೆ. ಯಾರ್ಯಾರ ರೋಲ್ ಏನು, ಯಾವ್ಯಾವ ರೀತಿಯಾಗಿ ಮಾಡಿದ್ರು ಅಂದರೆ, ಇಲ್ಲಿವರೆಗೂ ಕೊಲೆಯ ಭಾಗವನ್ನು ಹೇಳಿದ್ದಾರೆ. ನಾಳೆ ಕೊಲೆ ಆದಂತಹ ಬಳಿಕ ದರ್ಶನ್ಗೆ ಹೇಗೆ ವಿಚಾರ ಗೊತ್ತಾಗುತ್ತೆ, ಅವರು ಅಲ್ಲಿಂದ ಹೊರಟಿರ್ತಾರೆ, ಯಾರು ವಿಚಾರವನ್ನು ಮುಡಿಸ್ತಾರೆ, ಶವವನ್ನು ಸಾಗಿಸೋದಕ್ಕೆ ಎಷ್ಟೆಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ, ಹೇಗೆ ಸಾಕ್ಷಿನಾಶವನ್ನು ಮಾಡ್ತಾರೆ, ಹೀಗೆ ನಾಳೆ ಇವರ ಆರ್ಗ್ಯುಮೆಂಟ್ನ ಭಾಗ ಏನಿದೆ ಅದು ಕಂಟಿನ್ಯೂ ಆಗಲಿದೆ. ಅರುಣ್, ಸಿ ವಿ ನಾಗೇಶ್ ಅವರು ವಾದ ಮಾಡುವಾಗ ದರ್ಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಚಪ್ಲಿ ಅಂತ, ಇವ್ರು ಕಲೆಕ್ಟ್ ಮಾಡಿದ್ದು ಶೂ, ಆಮೇಲೆ ಸೀಸ್ ಮಾಡಿದ್ದು ಕೂಡ 8ನೇ ತಾರೀಕು ಮರ್ಡರ್ ಆಗಿದ್ರೆ 12ನೇ ತಾರೀಕು ಸೀಸ್ ಮಾಡ್ತಾರೆ, ಇತ್ಯಾದಿ ವಿಚಾರಗಳನ್ನೆಲ್ಲ ಕೋಟ್ ಮಾಡಿದ್ರು. ಅಂದ್ರೆ ಇದೆಲ್ಲದಕ್ಕೂ ಕೂಡ ಪ್ರತಿಯಾಗಿ ಉತ್ತರ ಸಿಗುತ್ತಾ ಹಾಗಾದ್ರೆ ನಾಳೆ? ಹೌದು ದಿವ್ಯಾ, ಯಾಕಂತ ಹೇಳಿದ್ರೆ ಇದೀಗ ರೇಣುಕಾಸ್ವಾಮಿಯ ಕೊಲೆಯ ತನಕ ಇದೀಗ ಇವರ ಆರ್ಗ್ಯುಮೆಂಟ್ ಬಂದಿದೆ. ರೇಣುಕಾಸ್ವಾಮಿಯನ್ನು ಮೊದಲಿಗೆ ಪತ್ತೆ ಮಾಡೋದು, ಆತನನ್ನು ಕರ್ತರೋದು, ಹಲ್ಲೆಯನ್ನು ನಡೆಸೋದು, ಆತನ ಕೊಲೆಯಾಗಿದೆ. ಅಂದರೆ ಕೊಲೆ ಎಲ್ಲಿಯ ತನಕ ಆಯಿತು ಅಲ್ಲಿಯವರೆಗೂ ಕೂಡ ಇದೀಗ ಎಸ್ಪಿಪಿ ಅವರು ತಮ್ಮ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ನಾಳೆ ಕೊಲೆ ಆದ ಬಳಿಕ ಮುಂದೇನು, ವಾಟ್ ನೆಕ್ಸ್ಟ್, ಇವರು ಆ ಶವವನ್ನು ಹೇಗೆ ವಿಲೇವಾರಿ ಮಾಡ್ತಾರೆ, ಅದಕ್ಕೆ ಯಾರಿಗ್ಯಾರಿಗೆ ಹಣವನ್ನು ಕೊಟ್ಟಿದ್ರು, ಸಾಕ್ಷಿ ನಾಶವನ್ನು ಹೇಗೆ ಮಾಡ್ತಾರೆ, ಈ ಕೊಲೆ ಮಾಡಿದ್ದಾಗಿ ಒಪ್ಕೊಂಡ್ರಲ್ಲ ಯಾವುದೋ ಫೈನಾನ್ಸ್ ವಿಚಾರಕ್ಕೆ ಅಂತೇಳಿ ಅವ್ರನ್ನ ಹೇಗೆ ಕರೆಸ್ತಾರೆ, ಎಲ್ಲ ಅಂಶಗಳನ್ನು ನಾಳೆ ಆರ್ಗ್ಯುಮೆಂಟ್ನಲ್ಲಿ ಉಲ್ಲೇಖವನ್ನು ಮಾಡಲಿದ್ದಾರೆ. ಅದ್ರ ಜೊತೆಗೆ ಅದಾದ ಬಳಿಕ ಪೊಲೀಸರು ಇವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ, ಯಾವೆಲ್ಲ ಎವಿಡೆನ್ಸ್ಗಳನ್ನು, ಅವತ್ತು ಕೃತ್ಯದ ನಡೆದ ದಿನ ಇವ್ರು ಧರಿಸಿದಂತಹ ಬಟ್ಟೆ ಇರ್ಬೋದು. ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಹೇಳ್ತಿದ್ರು, ಇವರು ಬಟ್ಟೆಯನ್ನು ಧರಿಸಿದಂತಹ ಸಂದರ್ಭದಲ್ಲಿ ಮಾರನೇ ದಿನ ಮನೆ ಕೆಲಸದಾಕೆ ಆ ಬಟ್ಟೆಯನ್ನು ಸರ್ಫು ಸೋಫ್ ಹಾಕಿ ತೊಳೆದಿದ್ಲು, ಆದರೂ ಕೂಡ ರಕ್ತದ ಕಲೆ ಇತ್ತಂತೆ, ಅದು ಹೇಗೆ ಸಾಧ್ಯ ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಮಾಡಿದ್ರು.
ಇದೀಗ ಈ ಎಲ್ಲ ಅಂಶಗಳಿಗೂ ಕೂಡ ಪ್ರತಿವಾದದಲ್ಲಿ SPP ಅವರು ಆರ್ಗ್ಯುಮೆಂಟ್ ಅನ್ನ ಮಾಡಲಿದ್ದಾರೆ, ಅದಕ್ಕೆ ಉತ್ತರವನ್ನ ಕೊಡಲಿದ್ದಾರೆ. ಹೇಗೆ ಆ ಒಂದು ರಕ್ತದ ಕಲೆಗಳು ಉಳಿತು, ಅದು ಹೇಗೆ ಆ ಟೆಸ್ಟ್ ನಲ್ಲಿ ಕಂಡು ಬಂತು, FSL ಟೆಸ್ಟ್ ನಲ್ಲಿ ಅನ್ನೋದನ್ನ ನಾಳಿನ ಆರ್ಗ್ಯುಮೆಂಟ್ ನಲ್ಲಿ ಕಂಟಿನ್ಯೂ ಮಾಡಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SPP ಇವತ್ತು ತಮ್ಮ ವಾದವನ್ನ ಮಾಡಿದ್ರು. ಮತ್ತೆ ಈ ವಾದ ನಾಳೆಗೆ ಕಂಟಿನ್ಯೂ ಆಗ್ತಾ ಇದೆ. ಕಿಡ್ನಾಪ್ ಅಂಡ್ ಮರ್ಡರ್ ಅಲ್ಲಿಯವರೆಗೂ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ವಾದವನ್ನ ಮಾಡಿದ್ದಾರೆ. ನಾಳೆ ಈ ಕೊಲೆಯ ನಂತರದಲ್ಲಿ ಆದಂತಹ ಬೆಳವಣಿಗೆಗಳ ಮಾಹಿತಿಯನ್ನ ಇಂಚಿಂಚಾಗಿ ಈ ವಾದದಲ್ಲಿ ಇಡುವಂತಹ ಒಂದು ಪ್ರಯತ್ನವನ್ನ SPP ಪ್ರಸನ್ನಕುಮಾರ್ ಮಾಡ್ತಾರೆ. ಊಟ ಮಾಡಿದ 1 ಅಥವಾ 2 ಗಂಟೆಗಳ ಬಳಿಕ ರೇಣುಕಾ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಇದು ಖಾತ್ರಿಯಾಗಿದೆ. ಅಂದ್ರೆ ವ್ಯಕ್ತಿ ಯಾವಾಗ ಸಾವನ್ನಪ್ತಾ, ಎಷ್ಟು ಸಮಯಗಳ ಅಂತರದಲ್ಲಿ ಸಾವನ್ನಪ್ತಾ ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಅದರ ಪ್ರಕಾರವಾಗಿ 2 ಗಂಟೆಯ ನಂತರದಲ್ಲಿ ಅಂತ ಹೇಳ್ತಿದ್ದಾರೆ. ದೇಹದ ಮೇಲೆ ಒಟ್ಟು 39 ಗಾಯದ ಗುರುತುಗಳಿದ್ವು. ಶ್ವಾಸಕೋಶ ಪಂಕ್ಚರ್ ಆಗಿದೆ, ಯಾಕಂದ್ರೆ ಶ್ವಾಸ ಅಷ್ಟು ಬಲವಾಗಿ ಎದೆಯ ಭಾಗಕ್ಕೆ ಒದ್ದಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ SPP ಇವತ್ತು ತಮ್ಮ ವಾದದಲ್ಲಿ ಇಟ್ಟಿದ್ದಾರೆ.